ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಇದು ಕಷ್ಟಕಾಲ. ಅವರು ಹೆಜ್ಜೆ ಇಟ್ಟಲ್ಲೆಲ್ಲ ಒಂದೊಂದು ತೊಂದರೆ, ಕೈ ಹಾಕಿದ ಕೆಲಸಗಳಲ್ಲೆಲ್ಲ ಒಂದೊಂದು ತೊಡಕು. ಮೊದಲು ಸಿಎಂ ಕುರ್ಚಿ ಹೋಯ್ತು, ನಂತರ ಜೈಲ್ಗೂ ಹೋದ್ರು. ಈಗ ಸಿಬಿಐ ಕಣ್ಣು ಇವರ ಮೇಲ್ ಬಿದ್ದಿದೆ. ಯಡಿಯೂರಪ್ಪ ಅವರ ಈ ಸಾಲು ಸಾಲು ಸಂಕಟಗಳಿಗೆ ಕಾರಣ ಏನು? ಅವರು ಈ ಎಲ್ಲಾ ಸಂಕಟಗಳಿಂದ ಪಾರಾಗೋದು ಹೇಗೆ? ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ BSY ಗ್ರಹಚಾರ ಇವತ್ತಿನ ಸಮಥಿಂಗ್ ಸ್ಪೆಷಲ್ನಲ್ಲಿ. ನಾನು ಶ್ವೇತಾ. ಯಡಿಯೂರಪ್ಪ ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನ ಅಧಿಕಾರದ ಗದ್ದುಗೆಗೆ ಕೂರಿಸಿದ ನಾಯಕ, ಬಿಜೆಪಿಯನ್ನ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದ ಹೋರಾಟಗಾರ. ಒಂದು ಕಾಲದಲ್ಲಿ ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧವೇ ನಡುಗುತ್ತಿತ್ತು. ಆದರೆ ಕಾಲಚಕ್ರ ಉರುಳಿದೆ, ಈಗ ಅವರೇ ನಡುಗುತ್ತಿದ್ದಾರೆ. ರಾಜ್ಯದಲ್ಲಿ ಅದ್ಭುತ ಆಡಳಿತ ನೀಡುವ ಕನಸು ಹೊತ್ತು ಅಧಿಕಾರಕ್ಕೆ ಬಂದಿದ್ದ ಯಡಿಯೂರಪ್ಪ ಈಗ ಮಾಜಿ ಮುಖ್ಯಮಂತ್ರಿ. ಅತ್ತ ಪಕ್ಷದಲ್ಲೂ ಸ್ಥಾನವಿಲ್ಲ, ಇತ್ತ ಅಧಿಕಾರವೂ ಇಲ್ಲ. ಜೊತೆಗೆ ಬೆನ್ನು ಬಿದ್ದಿರುವ 10 ಹಗರಣಗಳು. ಭೂ ಹಗರಣ, ಗಣಿ ಕಿಕ್ ಬ್ಯಾಕ್ ಹಗರಣದಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಸಿಬಿಐ ಕಣ್ಣಿಗೆ ಬಿದ್ದಿದ್ದಾರೆ. ಯಡಿಯೂರಪ್ಪ ನಿವಾಸಕ್ಕೆ ದಾಳಿ ಇಟ್ಟ ಸಿಬಿಐ ಕುಣಿಕೆಯನ್ನ ಬಿಗಿ ಮಾಡುತ್ತಿದೆ. ಯಡಿಯೂರಪ್ಪ ಒಬ್ಬರೇ ಅಲ್ಲ, ಅವರ ಮಕ್ಕಳು, ಅಳಿಯಂದಿರು ಕೂಡ ಈಗ ಸೇಫ್ ಅಲ್ಲ. ಒಮ್ಮೆ ಜೈಲು ವಾಸವನ್ನು ಕಂಡು ಬಂದಿರುವ ಯಡಿಯೂರಪ್ಪ ಮತ್ತೆ ಜೈಲಿಗೆ ಹೋಗ್ತಾರಾ? ಅವರಿಗೂ ಭಯವಿದ್ದಂತಿದೆ. ಇದೆಲ್ಲದಕ್ಕೂ ಏನು ಕಾರಣ? ಅವರೇ ಮಾಡಿಕೊಂಡ ತಪ್ಪುಗಳು ಅನ್ನುತ್ತೀರಾ? ಅಲ್ಲವೇ ಅಲ್ಲ. ಯಡಿಯೂರಪ್ಪನವರ ಜ್ಯೋತಿಷಿಗಳ ಪ್ರಕಾರ ಯಡಿಯೂರಪ್ಪ ಗ್ರಹಚಾರವೇ ಸರಿಯಿಲ್ಲ. ಪಿತ್ರಾರ್ಜಿತ ಕರ್ಮಗಳಿಂದ ನಾಗದೋಷ ಸುತ್ತಿಕೊಂಡಿದೆ. ಇವುಗಳೆಲ್ಲವನ್ನ ತಪ್ಪಿಸಿಕೊಳ್ಳುವುದಕ್ಕೆ ಸದ್ಯಕ್ಕಂತೂ ಸಾಧ್ಯವಿಲ್ಲ. ಇದಕ್ಕೆಲ್ಲ ಇರುವುದು ಒಂದೇ ಪರಿಹಾರ. ನಾಗದೋಷ ನಿವಾರಣೆಗೆ, ರಾಹುದೋಷ ನಿವಾರಣೆಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಆಶ್ಲೇಷ ಬಲಿಪೂಜೆ ನಡೆಸಿ ಅಂತ ಯಡಿಯೂರಪ್ಪನವರ ಜ್ಯೋತಿಷಿಗಳು ಸಲಹೆ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಮೊದಲಿನಿಂದಲೂ ಧರ್ಮಬೀರು, ದೇವರು ದಿಂಡಿನ ಬಗ್ಗೆ ನಂಬಿಕೆ ಇಟ್ಟುಕೊಂಡಿರುವ ವ್ಯಕ್ತಿ. ಸ್ನಾನ ಪೂಜೆ ಮಾಡದೆ ಆಹಾರವನ್ನು ಸೇವಿಸದಷ್ಟು ಕಟ್ಟುನಿಟ್ಟು. ಹೀಗಾಗಿಯೇ ಯಡಿಯೂರಪ್ಪನವರು ಜ್ಯೋತಿಷಿಗಳ ಈ ಮಾತನ್ನು ನಂಬಿದ್ದಾರಂತೆ. ಸುಬ್ರಹ್ಮಣ್ಯದಲ್ಲಿದೆ ಪಾಪದೋಷ ಪರಿಹಾರ. ಜ್ಯೋತಿಷಿಗಳ ಪ್ರಕಾರ ಯಡಿಯೂರಪ್ಪ ನಾಗದೋಷ ನಿವಾರಣೆಗೆ ಪರಿಹಾರ ಇರುವುದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಅವರು ಮಂಗಳವಾರದಂದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಆಶ್ಲೇಷ ಬಲಿಪೂಜೆ ನೆರವೇರಿಸಬೇಕು. ಇದಕ್ಕೆಲ್ಲ ಕಾರಣ ಯಡಿಯೂರಪ್ಪನವರೇನೂ ಅಲ್ಲ, ಅವರ ಪಿತ್ರಾರ್ಜಿತ ಕರ್ಮಗಳು ಈಗ ಕಾಡುತ್ತಿವೆ ಅಷ್ಟೇ ಎಂದಿದ್ದಾರೆ ಜ್ಯೋತಿಷಿಗಳು. ಅದರ ಪ್ರಕಾರ ಯಡಿಯೂರಪ್ಪನವರಿಗೆ ಮೊದಲಿನಿಂದಲೂ ನಾಗದೋಷ, ರಾಹುದೋಷಗಳು ಅಂಟಿಕೊಂಡಿದ್ದವು. ಆದರೆ ಅವುಗಳನ್ನು ಯಡಿಯೂರಪ್ಪ ನಿರ್ಲಕ್ಷಿಸುತ್ತಾ ಬಂದಿದ್ರು. ಆ ನಿರ್ಲಕ್ಷ್ಯದ ಫಲ ಈಗ ಕಾಡುತ್ತಿದೆ. ನಾಗದೋಷ ಮತ್ತು ರಾಹುದೋಷಗಳು ಪ್ರಬಲವಾಗಿವೆ. ಅವುಗಳ ಕಾರಣದಿಂದಾಗಿಯೇ ದಿನೇ ದಿನೇ ಯಡಿಯೂರಪ್ಪ ಹೊಸ ಹೊಸ ವಿವಾದಗಳಿಗೆ, ಹೊಸ ಹೊಸ ಸಂಕಷ್ಟಗಳಿಗೆ ಸಿಲುಕುತ್ತಿದ್ದಾರೆ ಎಂದು ಜ್ಯೋತಿಷಿಗಳು ತಿಳಿಸಿದ್ದಾರಂತೆ. ರಾಹು ದೋಷದ ಫಲ ಯಾವ ಕೆಲಸಗಳು ಯಶಸ್ವಿಯಾಗುತ್ತಿಲ್ಲ. ಹೌದು, ಜ್ಯೋತಿಷಿಗಳು ಯಡಿಯೂರಪ್ಪನವರಿಗೆ ಕೊಟ್ಟಿರುವ ಸಲಹೆಗಳ ಪ್ರಕಾರ ಅವರ ಜಾತಕದಲ್ಲೀಗ ರಾಹು ಪ್ರಬಲನಾಗಿದ್ದಾನೆ. ಅದೇ ಕಾರಣದಿಂದ ಯಡಿಯೂರಪ್ಪನವರಿಗೆ ಮಿತ್ರರು ಶತ್ರುಗಳಾಗುತ್ತಿದ್ದಾರೆ, ಆಪ್ತರು ದೂರ ಸರಿಯುತ್ತಿದ್ದಾರೆ. ರಾಹು ದೋಷದ ಪ್ರಕಾರ ಯಡಿಯೂರಪ್ಪನವರ ಆಪ್ತರೇ ಅವರ ಜೊತೆಗಿರುವುದಿಲ್ಲ. ಆತ್ಮೀಯರು ಎನಿಸಿಕೊಂಡವರು ಬೆನ್ನಿಗೆ ಚೂರಿ ಹಾಕುತ್ತಾರೆ. ದಶಕಗಳ ಸ್ನೇಹವಾದರೂ ಅಷ್ಟೇ, ನಿನ್ನೆ ಮೊನ್ನೆಯ ಸ್ನೇಹಿತರಾದರೂ ಅಷ್ಟೇ, ಅವರು ನಂಬಿದ ಯಾರೊಬ್ಬರೂ ಅವರ ಜೊತೆಗಿರುವುದಿಲ್ಲ. ಅಷ್ಟೇ ಅಲ್ಲ, ಯಡಿಯೂರಪ್ಪ ಕೈ ಹಾಕಿದ ಯಾವ ಕೆಲಸಗಳು ಯಶಸ್ವಿಯಾಗುವುದಿಲ್ಲ. ಅವರ ಬುದ್ಧಿ ಅವರ ಕೈಯಲ್ಲಿರುವುದಿಲ್ಲಂತೆ, ಜೊತೆಗಿರುವವರೇ ಅವರ ದಿಕ್ಕು ತಪ್ಪಿಸುತ್ತಾರಂತೆ. 2003 ಮಾರ್ಚ್ 31ರವರೆಗೆ ಕಂಟಕ ತಪ್ಪಿದ್ದಲ್ಲ. ಇದೆಲ್ಲ ಸಂಕಷ್ಟಗಳು ಯಡಿಯೂರಪ್ಪನವರಿಗೆ ಮುಂದಿನ ವರ್ಷ ಮಾರ್ಚ್ 31ರವರೆಗೆ ಮುಂದುವರಿಯುತ್ತವೆ. ಆಶ್ಲೇಷ ಬಲಿಪೂಜೆ ಮಾಡಿದರೂ ನಾಗದೋಷ ಸದ್ಯಕ್ಕೆ ನಿವಾರಣೆಯಾಗುವುದಿಲ್ಲ.
ರಾಹು ಪ್ರಬಲವಾಗಿರುವುದರಿಂದ ನಾಗದೋಷ ಸ್ಥಾನಪಲ್ಲಟವಾಗುತ್ತಲೇ ಇರುತ್ತದೆ. ಹೊಸ ಹೊಸ ಕಂಟಕಗಳು ಎದುರಾಗುತ್ತಲೇ ಇರುತ್ತವೆ ಎಂದು ಜ್ಯೋತಿಷಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ. ಈಗ ಸದ್ಯಕ್ಕೆ ಯಡಿಯೂರಪ್ಪ ಮಾಡಬೇಕಾಗಿರುವುದು ಇಷ್ಟೇ. ಅವರೇ ಖುದ್ದಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು. ಅಲ್ಲಿ ನಾಗೇಶ್ವರನಿಗೆ ಆಶ್ಲೇಷ ಬಲಿಪೂಜೆ ನೆರವೇರಿಸಬೇಕು. ಇದನ್ನ ಮಾಡಿದ್ರೆ ಯಡಿಯೂರಪ್ಪನವರಿಗೆ ಕಾಡುತ್ತಿರುವ 70% ಕಂಟಕಗಳು ನಿವಾರಣೆಯಾಗುತ್ತವೆ ಎಂದು ಜ್ಯೋತಿಷಿಗಳು ಸಲಹೆ ಕೊಟ್ಟಿದ್ದಾರೆ. ಈ ಸಲಹೆ ಕೊಟ್ಟಿರುವುದು ಬೇರಾರೂ ಅಲ್ಲ, ಯಡಿಯೂರಪ್ಪನವರಿಗೆ ಗ್ರಹಣ ಮುಗಿದ ಮೇಲಷ್ಟೇ ರಾಜೀನಾಮೆ ಕೊಡಿ ಎಂದು ಸಲಹೆ ಕೊಟ್ಟಿದ್ದ ಜ್ಯೋತಿಷಿಗಳೇ. ಹೀಗಾಗಿಯೇ ಈ ಸಲಹೆಯನ್ನು ಅವರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುತ್ತಾರಾ? ಅದಕ್ಕೆ ಉತ್ತರ ಕೆಲವೇ ದಿನಗಳಲ್ಲಿ ಸಿಗಲಿದೆ. ಗ್ರಹಗತಿಗಳು ಸರಿ ಇಲ್ಲದೆ ಇದ್ದಾಗ ಏನ್ ಮಾಡಿದ್ರು ಅಷ್ಟೇ, ಯಡಿಯೂರಪ್ಪ ಅವರನ್ನ ಮತ್ತೊಂದು ದೋಷ ಬಾಧಿಸ್ತಾ ಇದೆ. ಅದೇನು ಅನ್ನೋದನ್ನ ನೋಡೋಣ ಒಂದು ಬ್ರೇಕ್ನ ನಂತರ.